ಏನು ನಜ್ಜಿ ಮಾತಾಡುವಾಗ ವಾಯ್ಸೇ ಚೇಂಜ್ ಮಾಡ್ಕೊಂಡ್ಬಿಡ್ತಿಲ್ಲ ಯಾಕೆ? ಯಾಕೆ ಒರಿಜಿನಲ್ ವಾಯ್ಸ್ ಅಲ್ಲೇ ಮಾತಾಡಲ್ವಲ್ಲ? ಒರಿಜಿನಲ್ ವಾಯ್ಸ್ ತಾನೇ ಅದು. ಅಂದ್ರೆ ನಾವಲ್ಲಿ ನಾರ್ಮಲ್ ಆಗಿ ಮಾತಾಡೋದು ಫ್ಯಾನ್ಸಿ ಆಗಿ ಮಾತಾಡ್ತೀನಿ. ವಿಡಿಯೋ ಮಾಡುವಾಗ್ಲೂ ಒಳ್ಳೆ ಬೇರೆಯವ್ರ ಥರ ಮಾತಾಡ್ಬಿಡ್ತೀವಿ. ಬೇರೆಯವ್ರ ಥರ ವಾಯ್ಸ್ ಟ್ಯೂನೇ ಚೇಂಜ್ ಮಾಡ್ಬಿಡ್ತೀವಿ. ಹಲೋ ಹರ್ಷಿತಾ ಸುಧೀರ್ ಅವರೇ. ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇದು ನನ್ನ ತಮ್ಮ ರೋಹನ್. ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಬೆಳ್ಸೋದು ನಾವು ಚಿಕ್ಕ ವಯಸ್ಸಿಂದ ಬೆಳೆಸಿದ್ದೀವಿ. ಏನು ನೀನೇನು ಬೆಳೆಸಿಲ್ಲ, ನಾನೇ ಬೆಳ್ಕೊಂಡಿದ್ದೀನಿ. ಏನು ಊಟ ಗೀಟ ಹಾಕ್ತಂಗೆ ಬೆಳ್ಕೊಂಬಿಟ್ಲ. ನೀನು ಊಟ ಹಾಕಿದ್ದ? ಪೆಟ್ರೋಲ್ ನೀನು ಊಟ ಹಾಕಿದ್ದ? ಅಪ್ಪ ಮತ್ತೆ ಮಾಮ್. ಸೊ ಇವತ್ತು ನಾನು ನನ್ನ ವ್ಲಾಗಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ಸ್ನ ಮೀಟ್ ಮಾಡಿಸ್ತಾ ಇದ್ದೀನಿ. ಸೊ ಏನಂತ ಹೇಳಿದ್ರೆ, ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನೀವು ನೋಡಿರ್ಬೋದು, ನಾನು ನನ್ನ ಫ್ರೆಂಡ್ಸ್ನ ತುಂಬ ಮಿಸ್ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದೆ ನನ್ನ PG ಗ್ರ್ಯಾಜುಯೇಷನಲ್ಲಿ. ಬಟ್ ನಾನು ಇವತ್ತು ಈ ಡೇಗೋಸ್ಕರ 4 years ವೆಯ್ಟ್ ಮಾಡಿದ್ದೀನಿ. ಸೊ ಇವಾಗ ನೀವು ಅಫಿಷಿಯಲ್ ಆಗಿ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡ್ಬೋದು. ಸೊ ಮೀಟ್ ಮೈ ಫ್ರೆಂಡ್ ಚಾಂದು ಆ್ಯಂಡ್ ಸ್ನೇಹ. ಸೊ ಅವರಿಬ್ಬರು ನನ್ನ ಸ್ಕೂಲ್ ಬೆಸ್ಟ್ ಫ್ರೆಂಡ್ಸ್, ಮತ್ತು PU ಬೆಸ್ಟ್ ಫ್ರೆಂಡ್ಸ್, ಮತ್ತು ಇಂಜಿನಿಯರಿಂಗ್ ಬೆಸ್ಟ್ ಫ್ರೆಂಡ್ಸ್. ಸೊ ಆನ್ ದ ವೇ ಇರಿಸೆವೆಯಲ್ಲಿ ಮೈ ಬೆಸ್ಟ್ ಫ್ರೆಂಡ್ ಸ್ವಾತಿನ ಪಿಕ್ ಮಾಡಿಕೊಂಡು ಕಾಲೇಜ್ ಕಡೆ ಹೊರಟ್ವಿ. ನಮಗೆ ಗ್ರ್ಯಾಜುಯೇಷನ್ ಡೇ ಅನ್ನೋ ಎಕ್ಸೈಟ್ಮೆಂಟ್ ಜೊತೆಗೆ ನಾವೆಲ್ಲ ಒಟ್ಟಿಗೆ ನಮ್ಮ ಕಾಲೇಜಿಗೆ 4 years ಆದಮೇಲೆ ಹೋಗ್ತಾ ಇದ್ದೀವಿ ಅನ್ನೋ ಖುಷಿನೇ ತುಂಬ ಇತ್ತು. ನಮ್ಮ ಕಾಲೇಜ್ ಮೆಮೊರೀಸ್ ಅಂದರೆ ಮಾರ್ನಿಂಗ್ ಒಟ್ಟಿಗೆ ಬಸ್ಸಲ್ಲಿ ಕಾಲೇಜಿಗೆ ಹೋಗಿ ಕ್ಲಾಸಸ್ಸು ಲ್ಯಾಬ್ಸ್ ಅಟೆಂಡ್ ಮಾಡಿ ಗ್ರೌಂಡಲ್ಲಿ ಕೂತ್ಕೊಂಡು ಐಸ್ ಕ್ರೀಮ್ ಕುರ್ಕುರೆ ತಿನ್ಕೊಂಡು ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿ ಏಮ್ಸ್ವರೆಗೂ ನಾವು ನಡ್ಕೊಂಡು ಬಂದು ಬಸ್ ಹತ್ಕೊಂಡು ರಿಟರ್ನ್ ಮನೆಗೆ ಹೋಗ್ತಾಯಿದ್ವಿ. ಸೊ ನನಗೆ ಕಾಲೇಜಲ್ಲಿದ್ದಾಗ ತುಂಬಾ ಆಸೆ ಇತ್ತು ಕ್ಯಾಂಪಸ್ ಒಳಗೆ ಕಾರ್ ತರಬೇಕಂತ. ಆದರೆ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಕಾರ್ನ ಅಲೋ ಮಾಡ್ತಾ ಇರಲಿಲ್ಲ ಕ್ಯಾಂಪಸ್ ಒಳಗೆ. ಬಟ್ ಇವತ್ತು ನಾನು ಕಾಲೇಜ್ ಕ್ಯಾಂಪಸ್ನ ಕಾರಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ನಮ್ಮ ಕಾಲೇಜ್ ಅಂತೂ ತುಂಬ ವೈಡ್ ಕ್ಯಾಂಪಸ್ಸು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಸಪ್ರೇಟ್ ಬ್ಲಾಕ್ಸ್ಗಳಿದೆ. ಸೊ ತುಂಬ ಗ್ರೀನರಿ, ತುಂಬ ಚೆನ್ನಾಗಿ ವೆಲ್ ಮೇಂಟೈನ್ಡ್ ಕ್ಯಾಂಪಸ್ ನಮ್ಮದು. ಸೊ ನಮ್ಮ ಕ್ಯಾಂಪಸಲ್ಲಿ ಅಲ್ಲಿ ಗ್ರೌಂಡ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಸುತ್ತ ಚೇರ್ಸಲ್ಲಿ ಒಂದೊಂದು ಚೇರ್ಸಲ್ಲೂ ಒಂದೊಂದು ಮೆಮೊರೀಸ್ ಇದೆ ನಮ್ಮದು. ಸೊ ನನಗೆ ಏನಂತ ಅಂದರೆ ಕಾರ್ ನಾನೇ ಡ್ರೈವ್ ಮಾಡ್ಕೊಂಡು ಬಂದು ನಾನು ಗ್ರ್ಯಾಜುಯೇಷನ್ ಡೇ ಅಟೆಂಡ್ ಮಾಡಬೇಕಂತ ಆವಾಗಿಂದನೂ ಆಸೆ ಇತ್ತು. ಬಟ್ ನಾನು ಡ್ರೈವ್ ಮಾಡ್ತಾಯಿಲ್ಲ, ನನ್ನ ತಮ್ಮ ಡ್ರೈವ್ ಮಾಡ್ತಾ ಇರೋದ್ರಿಂದ ಸೊ ಒಂದು ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ನಾನು ಪ್ಲ್ಯಾನ್ ಮಾಡಿದೆ ಈ ಸ್ಪಾಟಲ್ಲಿ. ಸೊ ಇವಾಗ ನೀವು ನೋಡ್ಬೋದು. ಲ್ಯಾಂಪ್ ಲೈಟ್ನಿಂಗ್ ಮಾಡಿ ಜ್ಞಾನಪೂರ್ಣ ಜಗನ್ ಜೊತೆ ಸಾಂಗ್ ಹಾಕಿ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ರು. ಸೊ ನಾವೆಲ್ಲ ಎಷ್ಟು ವರ್ಷದಿಂದ ಬ್ಲ್ಯಾಕ್ ಕಲರ್ ಗೌನ್ನ ವೇರ್ ಮಾಡಬೇಕಂತ ವೆಯ್ಟ್ ಮಾಡ್ತಿದ್ವಿ. ಅಂದರೆ ಅಲ್ಲಿರೋ ಬ್ಯಾಚ್ಮೇಟ್ಸ್ ಫೇಸಲ್ಲೆಲ್ಲ ಹ್ಯಾಪಿನೆಸ್ ಓವರ್ವೆಲ್ಮ್ಡ್ ಆಗಿತ್ತು. ಸೊ ನಾನು ನನ್ನ ಇಂಜಿನಿಯರಿಂಗ್ ಜರ್ನಿಯಲ್ಲಿ ಮೇನ್ ಬ್ಲಾಕ್ ಸೆಮಿನಾರ್ ಹಾಲ್ ಆನ್ ಸ್ಟೇಜ್ ಹೋಗೇ ಇರಲಿಲ್ಲ. ಸೊ ಒಳ್ಳೆ ಆಪರ್ಚುನಿಟಿ ಅಲ್ವಾ, ಗ್ರ್ಯಾಟಿಟ್ಯೂಡ್ ಸ್ಪೀಚ್ ಕೊಟ್ಟು ಬರೋಣ ಅಂತ ಹೋಗಿ ಕ್ವಿಕ್ಕಾಗಿ ಕೊಟ್ಟು ಬಂದೆ. ಆಮೇಲೆ ಅನ್ನಿಸ್ತಿತ್ತು ಸ್ವಲ್ಪ ನಾನು ಬಿಫೋರೇ ಸ್ಪೀಚ್ಗೆ ರೆಡಿಯಾಗಿ ಬಂದಿದ್ದರೆ ಇನ್ನೂ ಜಾಸ್ತಿ ಹೇಳ್ಬೋದಿತ್ತು ಅಂತ. ಬಟ್ ಫೈನ್, ಸಿಕ್ಕಿದ ಆಪರ್ಚುನಿಟಿ ಮಿಸ್ ಮಾಡಬಾರ್ದಲ್ವಾ. ಸೊ ಅಂತ ಹೇಳ್ಬಿಟ್ಟು ಹೋಗಿ ಕೊಟ್ಬಿಡ್ಬಾರ್ದು. Finally graduated after 2025. 21 moment of the day. ಚಂದು ನೋಡು, ಆಮೇಲೆ ಸ್ಕ್ರೀನ್ಶಾಟ್ ತಗೊಳ್ಬೋದು. Comment below who else missed this. Comment below who else missed this. Sure. Compulsory. You should comment it down. ಸೊ ಈ ಮೂಮೆಂಟ್ ಯಾರು ತಾನೇ ಮಿಸ್ ಮಾಡ್ತಾರೆ. ಸೊ ನಾವು ಅದಷ್ಟು ಜನ ಗರ್ಲ್ಸ್ ಬಂದು ನಾವು B ಸೆಕ್ಷನ್ ಗರ್ಲ್ಸ್, IAC ಮತ್ತು CSE ಗರ್ಲ್ಸು. ಸೊ ಈ ಹ್ಯಾಟ್ ಥ್ರೋ ಮಾಡೋ ಮೂಮೆಂಟ್ ಅಂತೂ ಸೊ ನಾವೆಲ್ಲ ಈಗಲ್ಲಿ ವೆಯ್ಟ್ ಮಾಡ್ತಿದ್ವಿ. ಸೊ ಫೈನಲಿ ಇಟ್ ಹ್ಯಾಸ್ ಹ್ಯಾಪನ್. ನೋಡು ನೋಡ ಈಟ್ ವೆಲ್ ಬಿಫೋರ್ ಇಟ್ ಎಂಡ್ಸ್. ಏನನ್ನ
ಅದು ಹೆಂಗೆ ಈ ಕಡೆಯಿಂದ ಬರೀ ಪಲಾವ್ ತಿಳಿಸ್ಬಿಡ್ತೀನಿ ಸದ್ಯಕ್ಕೆ. ಸಿಹಿ ತಿನ್ನಿ ಅಂತ. ನಾವು ಅಫಿಷಿಯಲ್ ಆಗಿ Also, we miss Sauju. Yeah, We really missing miss Saujanya. Because, So right now I'm not talking with my friend because we have some ego clashes. But somehow I'm really missing Saujanya. I miss you, Sauju. At least video ಮುಖಾಂತರ ಆದ್ರೂ ಅವಳಿಗೆ ರೀಚ್ ಆಗುತ್ತೆ ಅಂತ I don't think she'll watch this vlog, but anyway, whenever she could watch, please do watch my vlogs. Really, Saujanya, I really miss you. I really miss you. I mean, we both miss you a lot. Yeah, We missed truly. you so much today. We thought you will be coming today, but ಹೌದು, anyway, it's fine. ಪರವಾಗಿಲ್ಲ. ತಿರುಪತಿಗೆ ಹೋಗಿದ್ಯಾ? ಚೆನ್ನಾಗಿ ದರ್ಶನ ಮಾಡ್ಕೊಂಡ್ರಾ? ನನ್ಗಂತೂ ಡೌಟ್ ಇದೆ ಸೌಜು ನೀನ್ ತಿರುಪತಿಗೆ ಹೋಗಿದ್ಯಾ ಹೋಗಿಲ್ವಾ ಅಂತ. ಬಟ್ ಅಂದ್ರೂ ನೀನ್ ಯಾವಾಗ್ಲೂ ಕೈ ಕೊಡ್ತೀಯಾ, ಇವತ್ತು ಕೈ ಕೊಟ್ಟಿದ್ಯಾ. We knew for a fact that ನೀನ್ ಬರಲ್ಲ ಅಂತ we knew, but still we were expecting you to come. It's okay, fine, but we really miss you today. And this bench is incomplete without you. ನಮ್ಮ 3 ಜನದ ಗ್ಯಾಂಗ್, ಲೈಕ್ ಸೀರಿಯಸ್ಲಿ ನಾವು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ವಿ ನಾವು 3 ಜನ ಒಟ್ಟಿಗೆ. ಬಟ್ ಐ ಥಾಟ್ ವಿ ವಿಲ್ ಬಿ ಗ್ರಾಜುಯೇಟಿಂಗ್ 3 ಜನ ಸೇರಿ ಗ್ರಾಜುಯೇಟ್ ಆಗ್ತೀವಿ ಅಂತ ಅನ್ಕೊಂಡೆ. Finally, ಇಟ್ಸ್ ಫೈನ್, ಬಟ್ ಅಟ್ ಲೀಸ್ಟ್ ಅರ್ಷಿತಾ ಇದ್ದಾಳೆ ಜೊತೆಲಿ ಇವತ್ತು. ಅದು ಸ್ವಲ್ಪ ಖುಷಿ ಆಯ್ತು. ಬಟ್ It's okay if but you it's are okay. But we really miss you, Sauju. Seriously. Yeah, Saujanya. We'll meet up soon. I don't Is know. it so? ಹೌದಾ. ಸೊ ಇವಾಗ ಆ್ಯಕ್ಚುಲ್ ಆಗಿ ದಿಸ್ ಇಸ್ ನಿಖಿತಾ ನನ್ನ ಇಂಜಿನಿಯರಿಂಗ್ ಫ್ರೆಂಡ್ ಮತ್ತು PU ಫ್ರೆಂಡ್. ದಿಸ್ ಈಸ್ ಮೈ ಬೆಸ್ಟ್ ಫ್ರೆಂಡ್. We already sorry, she's also my best friend. I know. we are best close since from PUC. ಏನಂತ ಅಂದರೆ ಇನ್ನೊಂದು ವಿಡಿಯೋ ಶೂಟ್ ಮಾಡಿದ್ದೀನಿ ನಾನು ಸ್ವಾತಿ ಜೊತೆ. ಸೊ ಐ ಹೋಪ್ ನಾನು ಬೇಗ ಅಪ್ಲೋಡ್ ಮಾಡ್ತೀನಿ ಅಂತ. ಯು ಕ್ಯಾನ್ ವಾಚ್ ಹೌ ನಾವು ಮನೆ ಹಾಲುಗ್ಸಿದ್ದೀವಿ ಸ್ವಾತಿ ಮನೆನ ಅಂತ. ಸೊ ಸೂನ್ ನಾನು ನಿಖಿತಾ ಮನೆಗೆ ಹೋಗಿ ನಾನು ಆಲ್ರೆಡಿ ಹಾಲು ಉಗ್ಸ್ಬಿಟ್ಟಿದ್ದೀನಿ. ಹಾಲು ಆಲ್ರೆಡಿ ಅವಳು ಉಗ್ಸ್ಬಿಟ್ಟಿದ್ದಾಳೆ. ಸೊ ಏನಾದರೂ ಸಪ್ರೇಟ್ ವ್ಲಾಗ್ ಡಿನ್ನರ್ ಡೇಟ್ ಅಥವಾ ಸಮಥಿಂಗ್. ಸೊ ನಾವು ಒಂದು ಪ್ಲಾನ್ ಮಾಡಲೇಬೇಕು, ಎಲ್ಲಾದರೂ ಡೇಟ್ ನೈಟ್ ಆಚೆ ಹೋಗೋದು ಥರ. ಸೊ ನಾವು ತುಂಬ ಜನ ಬಿಕಾಸ್ ವಿ ವೋಂಟ್ ಗೆಟ್ ಮಚ್ ಟೈಮ್ ರಿಯಲಿ. ಯಾಕೆಂದ್ರೆ ಮುಂದೆ ನಾವು ಮದುವೆ ಆಗ್ಬಿಡ್ತೀವಿ. ಅವಾಗ ಮದುವೆ ಆದ್ಮೇಲೆ ರೆಸ್ಪಾನ್ಸಿಬಿಲಿಟಿ ಬೇರೆ. ಬಟ್ ಅಂದ್ರೂ ತುಂಬ ಬಿಸಿಲಿದೆ, ಹೆವಿ ಇದೆ. ಇನ್ನೇನು 4 ವರ್ಷ ಆದ್ಮೇಲೆ ನಮ್ಗೆ ಗೊತ್ತಾಗಿದ್ದು ಇಲ್ಲಿ ಡ್ರಿಪ್ ಇರಿಗೇಷನ್ ಇವಾಗ ಮಾಡಿಸಿದ್ದಾರೆ. ಮೇ ಬಿ ಅದು ಏನೋ ಬೇರೆದಕ್ಕೆ ಇರ್ಬೇಕು ಅನ್ಸುತ್ತೆ. ಡ್ರಿಪ್ ಇರಿಗೇಷನ್ ನೀರು ಹಾಕ್ತಾ ಇದ್ದಾರೆ. ಸೊ ನಾನು ಅದನ್ನು ಆಮೇಲೆ ತೋರಿಸ್ತೀನಿ. ಸೊ ಮೇ ಬಿ ಮೈಕ್ ತಂದಿಲ್ಲದೆ ಇರೋ ಕಾರಣ ಸೊ ನಾಯ್ಸ್ ಕ್ಯಾನ್ಸಲೇಷನ್ ಇರಲ್ಲ. ಬ್ಯಾಕ್ ಗ್ರೌಂಡ್ ಸ್ವಲ್ಪ ಕಿಚಿ ಅನ್ನಿಸ್ಬೋದು. ಪ್ಲೀಸ್ ಬೇರ್ ದಟ್, ಬಟ್ ಕಾನ್ಸಂಟ್ರೇಟ್ ಆನ್ ಅವರ್ ಟಾಕ್ಸ್. ಐ ಥಿಂಕ್ ವಾಯ್ಸ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಅನ್ಸುತ್ತೆ. ಬಟ್ ನಾವು ಕಿರ್ಚ್ಕೊಂಡೆ ಮಾತಾಡ್ತಾ ಇದೀವಿ. ಇಟ್ಸ್ ಓಕೆ. Please, if it is not audible, then it's So this if it is audible, then also support her, subscribe her, comment if you want anything. We will definitely comment. So Thank you friends, thank you so much. Thank you girls, especially so for promoting my video in my vlog. So I
anything ಹೀಗೆ else support to ಮಾಡ್ತಾ talk. ಇದ್ರೆ make sure you'll get much videos. Much videos with my friends, with my family. And whatever family required you trip. comment it, she'll upload. Please Yeah, do she'll comment do a what vlog. ಲೈಕ್ ಆಲ್ರೆಡಿ ಮಾಡಿದ್ದಾರೆ ತುಂಬ ಜನ ಕಮೆಂಟ್ ಪರ್ಸ್ನಲಿ ಡಿ ಎಮ್ ಮಾಡ್ತಾ ಇದ್ದೀರಾ. ಸೊ ಪ್ಲೀಸ್ ಧೈರ್ಯ ಪಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಡೈರೆಕ್ಟ್ ಬಂದು ನನಗೆ ಡಿ ಎಮ್ ಮಾಡಬೇಡಿ ಇನ್ಸ್ಟಾಗ್ರಾಮಲ್ಲೆಲ್ಲ. ಸೊ ದಟ್ ಇಸ್ ಮೈ ರಿಕ್ವೆಸ್ಟ್, ಸೊ ದಟ್ ಯು ಆಲ್ ಕ್ಯಾನ್ ನೋಡ್ಬೋದು. ಸೊ ನಾವು ಕನ್ನಡದಲ್ಲೇ ಮಾತಾಡೋಣ, ಯಾಕೆ ಇಂಗ್ಲೀಷ್ಗೆ ಹೋಗ್ತಾ ಇದ್ದೀವಿ. ಸೊ ವಿ ಶುಡ್ ಕನ್ನಡ ಸತ್ಯ, ಕನ್ನಡ ನಿತ್ಯ. ಜೈ ಕನ್ನಡ, ಜೈ RCB. ಜೈ RCB. So for the RCB sake, I am wearing red color today. So I'm wearing green. for what? green Unfortunately, RCB last match now sotidivi, that too in home match, second match. It's okay, but we always support RCB, so we are RCBians, correct tane? So hope at least next year ಆದ್ರೂ ನಾವು ಆನ್ ಗ್ರೌಂಡ್ ಬಂದು ಈ ಸಲ ಕಪ್ ನಮ್ದೆ. ಈ ಸಲ ಕಪ್ ನಮ್ದೆ. ಈ ಸಲ ಅಲ್ಲ, ಎಲ್ಲ ಸಲ ಕಪ್ ನಮ್ದು. ನಾವು ಚೊಂಬ ಇಟ್ಕೊಳ್ಳೋಣ, ಕಪ್ ಬೇರೆಯವ್ರಿಗೆ ಕೊಡೋಣ. ವಾಟ್ ದೊಡ್ಡದಲ್ಲ. ಕಪ್ ಅದೇ ಕಪ್ ಬೇಕಂತ ಏನಿಲ್ಲ, ನಾವು ಯಾವ ಕಪ್ ಮಾಡಿ ನಮ್ದೇ ಅಂತ ಅನ್ಕೋಬಹುದು ಅಷ್ಟೇ. ಕರೆಕ್ಟ್ ಗರ್ಲ್. ಇನ್ನೇನಿದೆ ಮಾತಾಡೋಕ್ಕೆ? ಇಷ್ಟೇಯಾ? RCB ಇಂದ ಹಿಡಿದು ಅನ್ಫಿಲ್ಟರ್ಡ್ ಹಿಂಗೆ ಹಾಕ್ಬಿಡ್ತೀನಿ ನಾನು. ಓಕೆ. ವಣಕಂ. ವೆಲ್ಕಮ್. ಸೊ ದಿಸ್ ಇಸ್ ಅಗೇನ್ ಐ ಆಮ್ ಶೂಟಿಂಗ್. ಯಾಕೆ ಅಂದರೆ ನಾನು ಒಂದು ಪಾಯಿಂಟ್ ಮಿಸ್ ಮಾಡಿಬಿಟ್ಟೆ. ನಾನು ಅಪ್ಪಟ ಕನ್ನಡತಿ, ಬಟ್ ನನ್ನ ಫ್ರೆಂಡ್ ಬಂದು ಆಫ್ ತಮಿಳ್ ಆಫ್ ಕನ್ನಡ. ನಮ್ಮ ಮಮ್ಮಿ ತಮಿಳ್ನಾಡವರು, ನಮ್ಮ ತಂದೆ ಕರ್ನಾಟಕದವರು. ಸೊ ನಾನು ಕರ್ನಾಟಕಕ್ಕೆ ಸೇರ್ತೀನಿ, ಬಟ್ ಐ ನೋ ತಮಿಳ್ ವೆಲ್. ಬಟ್ ಐ ಸಪೋರ್ಟ್ ಫಾರ್ ಕರ್ನಾಟಕ ಪೀಪಲ್. ಬಟ್ ಆಲ್ವೇಸ್ ಫ್ರೆಂಡ್ಶಿಪಲ್ಲಿ ಬರುತ್ತೆ. ಐ ಆಮ್ RCBian, she is CSK, but she should support RCB ಅಷ್ಟೇ ನನ್ನ ಜೊತೆ ಇದ್ಮೇಲೆ. Definitely. So she is from Karnataka itself. She is by birth RCBian ಅವಳು. ನನ್ನ ಬ್ಲಡ್ ಅಲ್ಲೇ RCB. ಬ್ಲಡ್ ಕಣಕಣದಲ್ಲೂ RCB ಇದೆ. ಕಣಕಣದಲ್ಲೂ RCB. ಕಣಕಣದಲ್ಲೂ RCB. Fine. Yes, I'll support RCB as well. Okay, see you in hopefully next vlog. In next vlog. Please do comment it for what. Yeah, for this vlog you want. pure friendship vlog. Capture my ಅನ್ಫಿಲ್ಟರ್ಡ್ ವ್ಲಾಗ್. ಕರೆಕ್ಟ್. ಯಾಕೆಂದ್ರೆ ತುಂಬಾ ಜನ ಹೇಳ್ತಾ ಇದ್ರಿ ಸ್ವಲ್ಪ ಅಫಿಷಿಯಲ್ ಆಗ್ತಿದೆ, ಪ್ಲೀಸ್ ಡೂ ಅನ್ಫಿಲ್ಟರ್ಡ್ ವ್ಲಾಗ್ ಅಂತ. ಸೊ ದಿಸ್ ಇಸ್ ರಿಯಲಿ ಅನ್ಫಿಲ್ಟರ್ಡ್. ಇದು ಅಟ್ ದ ಎಂಡ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಫ್ ಯು ಲೈಕ್ ದಿಸ್ ಕೈಂಡ್ ಆಫ್ ವಿಡಿಯೋ ಯು ಶುಡ್ ಕಮೆಂಟ್, ಸೊ ದಟ್ ಐ ಕ್ಯಾನ್ ನೋ. ಹೌದು, ಮೇನ್ಲಿ ಸಪೋರ್ಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು. Thank you. ಬಾಯ್ ಬಾಯ್. Bye.